ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಸಾಮಾಜಿಕ ಬಹಿಷ್ಕಾರ ಅನ್ನುವಂಥದ್ದು ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಯಾಕಂದ್ರೆ ಯಾರನ್ನು ಬಹಿಷ್ಕಾರ ಹಾಕೋ ಹಾಗಿಲ್ಲ, ಬ್ಯಾನ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಇದೆ, ಯಾರನ್ನು ಹಾಗೆಲ್ಲ ಬಹಿಷ್ಕಾರ ಮಾಡೋ ಹಾಗಿಲ್ಲ ನಾವು. ನೋಡಿ, ಇಲ್ಲಿ 2 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದಾರಂತೆ ಕೊಡಗಿನಲ್ಲಿ. ಸಾವಿನ ಮನೆಗೂ ಹೋಗಂಗಿಲ್ಲ, ದೇಗುಲಕ್ಕೂ ಕೂಡ ಇವ್ರಿಗೆ ಪ್ರವೇಶ ಇಲ್ಲ. ಕೂತಿ ಗ್ರಾಮದಲ್ಲಿ ಮನೆ ಕೆಲಸಕ್ಕೆ ಯಾರೂ ಹೋಗಂಗಿಲ್ಲ. ಹಿಂಗಾಗಿದೆ ಈ ಕತೆ. 2 ಕುಟುಂಬದವರು 2019ರಿಂದಲೂ ಕೂಡ ಈ ಬಹಿಷ್ಕಾರದ ಬೆಂಕಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ಪಾಪ. 2019ರಿಂದ 6-7 ವರ್ಷಗಳಾಗಿವೆ. ಅಲ್ಲಿಂದನೂ ಕೂಡ ಈ ಕೊಡಗು ಜಿಲ್ಲೆ ಕೂತಿ ಗ್ರಾಮದಲ್ಲಿ 2 ಕುಟುಂಬ ಇದೆ. ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದಾರಂತೆ. ಅಜಂತಾ ನವೀನ್ ಅಂಥೇಳಿ ಕುಟುಂಬಗಳು ಬಹಿಷ್ಕಾರ ಹಾಕಿದ್ದಾರೆ ಅಂಥೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದರೆ ಇವರಿಗೆ ಈ ಬಹಿಷ್ಕಾರದ ಶಿಕ್ಷೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗೋಣ. ವಿಷಯ ಏನಂದರೆ, ಒಂದು ಜಮೀನಿದೆ, ಆ ಜಮೀನಲ್ಲಿ ದಾರಿ ಬಿಡೋ ವಿಚಾರಕ್ಕೆ ಗ್ರಾಮಸ್ಥರಿಗೆ ಏನೋ ಒಂದು ಕಿರಿಕಾಯ್ತಂತೆ ಬೇರೆಯವ್ರ ಜೊತೆ ಇವರಿಗೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರೆಲ್ಲ ಸೇರಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬೇರೆ ಯಾವುದೋ ಕುಟುಂಬಕ್ಕೆ ಅಜಂತ್ ಅವರು ದಾರಿ ಬಿಡಲಿಲ್ಲ ಅಂತೆ, ಅದಕ್ಕೇನಾದರೂ ಇವ್ರಿಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಅಜಂತಾ ಮತ್ತು ನವೀನ್ ಕುಟುಂಬ ಹೊರಗಿಟ್ಟಿದ್ದಾರೆ ಈಗ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ. 2019ರಿಂದಲೂ ಕೂಡ ಬಹಿಷ್ಕಾರಕ್ಕೊಳಗಾಗಿದೆ ಈ 2 ಕುಟುಂಬ. ಎಷ್ಟೇ ದೂರು ಕೊಟ್ಟರೂ ಕೂಡ SP ಆಗಲಿ DC ಆಗಲಿ ಇನ್ನೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಆರೋಪ ಇದೆ. ನಾವು ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕೂತಿ ಎಂಬ ಕುಗ್ರಾಮದಲ್ಲಿ ಈ ಸಾಮಾಜಿಕ ಅನಿಷ್ಟ ಅಂತ ಏನು ಕರಿತೀವಿ, ಈ ಬಹಿಷ್ಕಾರ ಹಾಕುವಂಥದ್ದು ಅದು ಇಂದಿಗೂ ಕೂಡ ಜೀವಂತವಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ವಿಚಾರವನ್ನು ನೋಡಲಿಕ್ಕೆ ಸ್ವತಃ ನಾವು TV9 ಈ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಬಂದಂತಹ ಸಂದರ್ಭ ಯಾರಿಗೆ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದನ್ನು ನಾವು ಒಂದು ಪರಿಶೀಲನೆ ಮಾಡಿದಾಗ ಇಲ್ಲಿ 2 ಫ್ಯಾಮಿಲಿಗಳು ನಮಗೆ ಸಿಕ್ಕಿದೆ. ಒಂದು ಅಜಂತ ಅಂದರೆ ಅವರ ತಂದೆ ಬೋಪಯ್ಯ ಅವರ ಒಂದು ಕುಟುಂಬ, ಅನಂತರ ಇನ್ನೊಂದು ನವೀನ್ ಎಂಬ ಕುಟುಂಬ. ಈ 2 ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ಸ್ವಲ್ಪ ನಾವು ಇನ್ನೂ ಆಳವಾಗಿ ಅವಲೋಕನ ಮಾಡಿದಾಗ ಈ ಅಜಂತ್ ಅವರು ಏನು ಹೇಳೋದು ಅಂತಂದರೆ, ಅವ್ರದ್ದು ಯಾವುದೋ ಒಂದು ದಾರಿ ವಿಚಾರ, ಅವರ ಮನೆ ಪಕ್ಕ ಒಂದು ದಾರಿ ವಿಚಾರ ಇತ್ತು. ಆ ದಾರಿ ವಿಚಾರದಲ್ಲಿ ಅವರ ದಾಯಾದಿಗಳ ಮಧ್ಯೆ ಒಂದು ಕಲಹ ಆಗುತ್ತೆ. ಈ ಸಂದರ್ಭ ಕೂತಿ ಗ್ರಾಮದಲ್ಲಿ ಗ್ರಾಮ ಸಮಿತಿ ಅಂತ ಒಂದಿದೆ, ಊರಿನ ಪ್ರಮುಖರು ಹಿರಿಯರೆಲ್ಲ ಸೇರ್ಕೊಂಡಿರುವಂಥ ಒಂದು ಸಮಿತಿ. ಆ ಸಮಿತಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಏನಂತಂದರೆ, ಈ ಅಜಂತ್ ಅವರು ಆ ದಾರಿಯನ್ನು ಮತ್ತೊಂದು ಕುಟುಂಬಕ್ಕೆ ಬಿಟ್ಟುಕೊಡ್ಬೇಕು ಅಂತ. ಆದರೆ ಅಜಂತ್ ಅವರು ಒಪ್ಕೊಳ್ಳೋದಿಲ್ಲ. ಈ ವಿಚಾರಕ್ಕೆ ಬಂದಾಗ ಒಪ್ಕೊಳ್ಳದೇ ಇದ್ದಾಗ ಗ್ರಾಮ ಸಮಿತಿಯಿಂದ ಅವರಿಗೆ ಯಾವುದೇ ಸಹಕಾರ ಕೊಡೋದಿಲ್ಲ ಅನ್ನೋ ಒಂದು ಲಿಖಿತವಾಗಿ ಒಂದು ನೋಟಿಸನ್ನು ಕೊಡ್ತಾರೆ. ಅಂದರೆ ಈ ಅಜಂತ್ ಅವರು ಹೇಳೋ ಪ್ರಕಾರ ಸಹಕಾರ ಅಂದರೆ ಇಲ್ಲಿ ಬಹಿಷ್ಕಾರ ಅಂತ ಅವ್ರು ಹೇಳ್ತಾರೆ. ಅಂದರೆ ಈಗ ಅಜಂತ್ ಅವರ ಮನೆಗೆ ಯಾರು ಕೂಡ ಹೋಗೋಗಿಲ್ಲ, ಅವ್ರ ಜೊತೆ ಮಾತಾಡೋಗಿಲ್ಲ, ಅಜಂತ್ ಅವರ ತಂದೆ ತಾಯಿನೂ ಕೂಡ ಮಾತಾಡ್ಸೋಗಿಲ್ಲ, ಅವರ ಅಣ್ಣನನ್ನು ಮಾತಾಡ್ಸೋಗಿಲ್ಲ, ಅಜಂತ್ ಅವರ ಕುಟುಂಬ ಊರಿನ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಪೂಜೆ ಮಾಡಿಸೋ ಹಾಗಿಲ್ಲ, ಅಲ್ಲಿ ಏನು ಕಾಫಿ ಪಲ್ಪಿಂಗ್ ಅಂತ ಏನು ಕೆಲಸ ಇರುತ್ತೆ ಅಲ್ಲಿಗೂ ಹೋಗೋಂಗಿಲ್ಲ, ಅವರ ತೋಟಕ್ಕೆ ಕಾರ್ಮಿಕರು ಬರೋಗಿಲ್ಲ. ಈ ಥರದ 10 ನಿರ್ಬಂಧಗಳನ್ನು ಅವರು ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿ ಕೇಳಿ ಬಂದಿದೆ. ಇದೇ ವಿಚಾರದಲ್ಲಿ ನಾವು ಗ್ರಾಮ ಸಮಿತಿ ಪ್ರಮುಖರನ್ನು ಕೂಡ ಮಾತಾಡಿಸಿದ್ವಿ. ಆಗ ಅವರು ಹೇಳಿದಂಥ ವಿಚಾರ ಏನಂತಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಅನ್ನೋದು ಇಲ್ಲ. ಬಹಿಷ್ಕಾರ ಅನ್ನೋದು ಎಷ್ಟೋ ವರ್ಷಗಳ ಹಿಂದೆ ಅದು ನಿಂತೋಗಿದೆ, ಇವತ್ತೇನೋ ಬಹಿಷ್ಕಾರ ಹಾಕೋದಿಲ್ಲ. ಆದರೆ ಗ್ರಾಮದ ಸ್ವಾಸ್ಥ್ಯಕ್ಕೋಸ್ಕರ, ಗ್ರಾಮದ ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾವು ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕೊಂಡಿದ್ದೀವಿ. ಅದಕ್ಕೆ ಇಡೀ ಊರಿನವರು ಒಪ್ಕೋತಾರೆ. ಯಾರು ಅದಕ್ಕೆ ಒಪ್ಕೊಳ್ಳದೆ ಆ ಸಮಾಜದ ವಿರುದ್ಧ ಹೋಗ್ತಾರೋ ಅವರಿಗೆ ನಾವು ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಹಾಕ್ತೀವಿ, ದಂಡಗಳನ್ನು ಹಾಕ್ತೀವಿ. ಅದು ಬಿಟ್ಟರೆ ಬಹಿಷ್ಕಾರ ಇಲ್ಲ ಅನ್ನೋ ಒಂದು ಮಾತನ್ನು ಗ್ರಾಮ ಸಮಿತಿಯ ಪ್ರಮುಖರು ಹೇಳ್ತಾ ಇದ್ದಾರೆ. ಆದರೆ ಇವಾಗ ಈ ವಿಚಾರದಲ್ಲಿ ಈ ಕುಟುಂಬವನ್ನು ಹತ್ತಿರದಿಂದ ನೋಡಿದಾಗ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ, ಈ ಕುಟುಂಬ ಜೊತೆ ಗ್ರಾಮದ ಇತರ ಯಾವುದೇ ಕುಟುಂಬಗಳು ಸೇರ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗಿದೆ. ಅಂದರೆ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಬಹುಶಃ ಇಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಆಗಲಿ, ಜಿಲ್ಲಾಡಳಿತ ಆಗಲಿ ಅಥವಾ ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಒಂದು ವೇಳೆ ಅಜಂತ್ ಅವರ ಕುಟುಂಬ ಏನು ಇಲ್ಲ ಆರೋಪ ಮಾಡ್ತಾ ಇದೆ, ಅಂದರೆ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದು ಅದು ನಿಜನೇ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಯಾಕಂತಂದರೆ ಸಾಮಾಜಿಕ ಈ ಬಹಿಷ್ಕಾರ ಅನ್ನೋದು ಬಹಳ ಅನಿಷ್ಟ ಪದ್ಧತಿ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವಂಥದ್ದು. ಆದ್ದರಿಂದ ತಕ್ಷಣವೇ ಇಲ್ಲಿ ಸಂಬಂಧಪಟ್ಟ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಸೊ ಇದೇ ವಿಚಾರವಾಗಿ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಕೆಲವೊಂದಿಷ್ಟು ಜನ ಮಾತಾಡಿದ್ದಾರೆ. ಯಾಕೆ ಈ ಥರದ್ದು ಮಾಡಿದ್ದಾರೆ? ಈಗ ಅವ್ರು ಹೇಳೋದು ಅಸಹಕಾರ ಅಂತ ಹೇಳಿ. ಬೇಡ, ಅಸಹಕಾರ ಈಸ್ ನಥಿಂಗ್ ಬಟ್ ಹಿಂಗೆ ಯಾರು ಎಲ್ಗೂ ಹೋಗಿಲ್ಲ, ಅವ್ರಿಗೆ ಸಹಕಾರ ಕೊಡೋಂಗಿಲ್ಲ, ಅವ್ರ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂದರೆ ಇಟ್ಸ್ ನಥಿಂಗ್ ಬಟ್ ಬಹಿಷ್ಕಾರ ಅಲ್ವಾ ಅನ್ನೋದು ಇರುವಂಥ ಪ್ರಶ್ನೆ. ಏನು ಹೇಳ್ತಾರೆ ಗ್ರಾಮಸ್ಥರು ನೋಡೋಣ. ನಮ್ಮ ಗ್ರಾಮ ಸಮಿತಿಯಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿ ಬಹಿಷ್ಕಾರ ಆಗಲಿ, ಯಾರನ್ನ ಹೊರನೋಡಿಯಾಗಿ ಬಿಡೋದಾಗಲಿ ನಮ್ಮಲ್ಲಿ ಅದು ಆ ಪದ್ಧತಿ ಇಲ್ಲ. ನಾವು ಬೇರೆಯವರಿಗೆ ಯಾರಿಗೂ
ಈ ಬಹಿಷ್ಕಾರ ಆಗಲಿ ತೊಂದರೆ ಆಗಲಿ ಕೊಡೋಂಥ ಪದ್ಧತಿ ನಮ್ಮಲ್ಲಿ ಇಲ್ಲ. ಈಗ ಅವರು ಯಾವುದೇ ಸಾವಿಗೆ ಮುಕ್ತವಾಗಿ ಬರ್ಬೋದು, ದೇವಸ್ಥಾನಗಳಿಗೆ ಬರ್ಬೋದು, ಕುಡಿಯುವ ನೀರನ್ನು ಉಪಯೋಗಿಸ್ಕೊಳ್ಬೋದು, ರಸ್ತೆಯಲ್ಲಿ ಓಡಾಡ್ಬೋದು. ಬಹಿಷ್ಕಾರ ಅಂದರೆ ಅವರನ್ನು ಇದರಿಂದ ಹೊರಗಿಟ್ಟಿದ್ರೆ ಮಾತ್ರ ಬಹಿಷ್ಕಾರ ಅಂತ ಹೇಳ್ಬೋದು. ಅದನ್ನು ಅವ್ರು ಮುಕ್ತವಾಗಿ ಈಗ ಟಿ ವಿಯವರೇ ಬನ್ನಿ, ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಲಿ, ಅವರು ನಮ್ಮಲ್ಲಿ ರೇಷನ್ ಬರುತ್ತೆ, ರೇಷನ್ ಬಂದು ನಿಮ್ಮ ಎದುರಿಗೆ ಬಂದು ತಗೊಂಡು ಹೋಗಲಿ, ಯಾವುದೇ ಸಮಾರಂಭಗಳಿಗೆ ಬರಲಿ, ಸಾವು ತಿಥಿಗಳಿಗೆ ಬರಲಿ, ನಾವೇನು MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.